ಹರೇ ಕೃಷ್ಣ. ಶ್ರೀಮದ್ ಭಾಗವತವು ವೇದವ್ಯಾಸರ ರಚನೆಯ ಅಂತಿಮ ಗ್ರಂಥ. ಎಲ್ಲ ವೇದಗಳನ್ನು ಅವರು ಲಿಖಿತ ರೂಪದಲ್ಲಿ ಅವರು ತಂದರು. ಅದರ ಜೊತೆಗೆ ಪುರಾಣಗಳನ್ನು ರಚಿಸಿದರು. 17 ಪುರಾಣಗಳನ್ನು ರಚಿಸಿದರು, ಉಪನಿಷತ್ಗಳನ್ನು ರಚಿಸಿದರು, ವೇದಾಂತ ಸೂತ್ರಗಳನ್ನು ರಚಿಸಿದರು. ಕೊನೆಗೆ ಅವರು ಶ್ರೀಮದ್ ಭಾಗವತ ಪುರಾಣವನ್ನು ರಚಿಸಿದರು. ಇದು ಶ್ರೀಮದ್ ಭಾಗವತ ಪುರಾಣ ಎಲ್ಲ ವೇದಗಳ ಸಾರ. ವೇದಗಳು ಛಂದಸ್ ಅಂತ ಕರೀತಾರೆ. ಅಂದರೆ ಅದು ಯಾವಾಗ ಅದನ್ನು ಮುಚ್ಚಿರುತ್ತೆ, ಅದು ಅಲ್ಲಿ ವಿಷಯ ಏನಿದೆ ಅದು ಗೌಣವಾಗಿರುತ್ತೆ. ನಮಗೆ ನೇರವಾಗಿ ಅದರ ಅರ್ಥ ಸಿಗುವುದು ಅಷ್ಟು ಸುಲಭವಲ್ಲ. ಆದರೆ ಶ್ರೀಮದ್ ಭಾಗವತ ಪುರಾಣ ಇದು ಅದೇ ವೇದಗಳ ಸಾರ, ಮತ್ತು ನೇರವಾಗಿ ವೇದಗಳಲ್ಲಿ ಏನು ತಿಳಿಸಿದ್ದಾರೆ ಅನ್ನೋದು ಭಾಗವತದ ಮುಖಾಂತರ ವೇದವ್ಯಾಸರು ಈ ಲೋಕಕ್ಕೆ ಒಂದು ಅಮೂಲ್ಯ ಕೊಡುಗೆಯನ್ನು ನೀಡಿದ್ದಾರೆ. ಇದರಲ್ಲಿ ನಾವು ನೋಡ್ಬೋದು, ಪರೀಕ್ಷಿತ್ ಮಹಾರಾಜ ಶುಕಮುನಿಗಳಿಂದ ಇಲ್ಲಿ ನೋಡುವ ಹಾಗೆ ಅವರಿಂದ ಶ್ರೀಮದ್ ಭಾಗವತ ಪುರಾಣ ಅವನು ಶ್ರವಣ ಮಾಡುತ್ತಿದ್ದಾನೆ. ಇದರ ಹಿನ್ನೆಲೆ ನಾವು ಈ ಒಂದು ಶ್ಲೋಕಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಪರೀಕ್ಷಿತ್ ಮಹಾರಾಜನಿಗೆ 7 ದಿನಗಳಲ್ಲಿ ಅವನಿಗೆ ಸರ್ಪದಿಂದ ಅವನಿಗೆ ಮೃತ್ಯುವಂತ ಅವನು ಶಾಪಗ್ರಸ್ತನಾಗಿದ್ದ. ಪರೀಕ್ಷಿತ ಮಹಾರಾಜ ಈ ಸರ್ಪದ ಭಯದಿಂದ ಮುಕ್ತನಾಗಬೇಕಾದಾಗ ಭಾಗವತವನ್ನು ಅವನು ಶ್ರವಣ ಮಾಡಿದ. ಮನುಷ್ಯನಿಗೂ ಕೂಡ ಒಂದು ಸರ್ಪದ ಭಯ ಇದೆ ಅಂತ ಹೇಳ್ತಾರೆ. ಸರ್ಪದ ಭಯ ಅಂದರೆ ಏನು? ಇಲ್ಲಿ ಸರ್ಪ ಅಂದರೆ ನಾವು ಶಾಸ್ತ್ರದ ಒಂದು ದೃಷ್ಟಿಕೋನದಿಂದ ನೋಡಿದಾಗ ಸರ್ಪ ಅಂದರೆ ಮೃತ್ಯು, ಕಾಲಸರ್ಪ. ಕಾಲ, ಮೃತ್ಯು ಅಥವಾ ಇಲ್ಲಿ ಮುಂತಾದವುಗಳು ಅದು ಒಂದೇ ಪದವನ್ನೇ ಸೂಚಿಸುತ್ತವೆ. ನಾವು ಪರೀಕ್ಷಿತ್ ಮಹಾರಾಜನಲ್ಲಿ ನಾವು ನೋಡ್ಬೋದು, ಈ ಒಂದು ಕಾಲ ಅಂತ ಆ ಒಂದು ಸರ್ಪ ಅಂತ ಏನಿದೆ, ನಾವು ನಮ್ಮ ಜೀವನದಲ್ಲಿ ಏನಿದೆ ಅದೇ ನಾವು ಹೋಲಿಕೆ ಮಾಡಿದಾಗ ಆ ಸರ್ಪ ಏನಿದೆ ಇವಾಗ ಕಾಲದ ರೂಪದಲ್ಲಿ ಇವಾಗ ಕೇಳಿಸ್ತದೆ. ಪರೀಕ್ಷಿತ್ ಮಹಾರಾಜನ ಒಂದು ಜೀವನದಲ್ಲಿ ನಾವು ನೋಡ್ತೀವಿ, ಕಾಲ ಯಾವ ಒಂದು ಸರ್ಪದ ರೂಪದಲ್ಲಿ ಅದು ಕಾಣುತ್ತೆ. ನಮ್ಮ ಜೀವನದಲ್ಲೂ ಅಂದರೆ ಮನುಷ್ಯನ ಜೀವನದಲ್ಲೂ ಕೂಡ ಆ ಸರ್ಪ ಏನಿದೆ ಒಂದು ಕಾಲದ ರೂಪದಲ್ಲಿ ನಾವು ನೋಡಬಹುದು. ಶ್ರೀಮದ್ ಭಾಗವತದ ಮಹಾತ್ಮೆಯ ಬಗ್ಗೆ ಕೊಂಡಾಡಬೇಕಾದಾಗ ವೇದವ್ಯಾಸ ಮುನಿಗಳು ಅವರು ಪದ್ಮಪುರಾಣದಲ್ಲಿ ಹೀಗೆ ವರ್ಣಿಸಿದ್ದಾರೆ. ಕಾಲವ್ಯಾಲ ಮುಖಗ್ರಾಸ ತ್ರಾಸ ನಿರ್ನಾಶ ಹೇತವೇ ಶ್ರೀಮದ್ ಭಾಗವತಂ ಶಾಸ್ತ್ರಂ ಕಲೌಕೀರೇಣ ಭಾಷಿತಂ. ಕಾಲವ್ಯಾಲ ಮುಖಗ್ರಾಸ, ವ್ಯಾಲ ಕಾಲವ್ಯಾಲ, ಕಾಲ ಅಂದರೆ ಸಮಯ ಅಂದರೆ ನಾವು ಭಾವಿಸಿರುವ ಸಮಯ ಅಲ್ಲ, ನಮ್ಮ ಆಯುಷ್ಯ. ಕಾಲವ್ಯಾಲ ಅದು ಒಂದು, ವ್ಯಾಲ ಅಂದರೆ ಸರ್ಪಕ್ಕೆ ಹೋಲಿಸಿದ್ದಾರೆ. ಕಾಲವ್ಯಾಲ ಮುಖಗ್ರಾಸ ತ್ರಾಸ ನಿರ್ನಾಶ ಹೇತವೇ. ಮುಖ ಅಂದರೆ ಬಾಯಿ. ಒಂದು ಸರ್ಪದ ಬಾಯಿ ಹೇಗೆ ಹತ್ತಿರ ಹೋದಾಗ ಹೇಗೆ ಭಯ ಆಗುತ್ತೆ, ಎಲ್ಲರಿಗೂ ಭಯ ಆಗುತ್ತೆ. ಸರ್ಪ ಬಾಯಿ ತೆಗೆದು ನಿಂತಾಗ ಹೇಗೆ ಭಯ ಆಗುತ್ತೆ, ಅದೇ ರೀತಿ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಈ ಒಂದು ಕಾಲದ ಸರ್ಪದ ಬಾಯಿಯಲ್ಲಿ ಅವನು ನಿಂತಿದ್ದಾನೆ, ಅವನು ತುತ್ತಾಗಲು ನಿಂತಿದ್ದಾನೆ. ಆದರೆ ಅವನಿಗೆ ಅದು ಅರಿವೇ ಇಲ್ಲ. ಇದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ. ಒಂದು ಮರುಭೂಮಿಯಲ್ಲಿ ಒಂದು ಕಪ್ಪೆ ಇತ್ತು. ಬಿಸಿಲಿನಿಂದ ಅದು ನೆರಳ್ತಾ ಇತ್ತು, ತುಂಬ ಆಯಾಸ. ಅದಕ್ಕೆ ಎಲ್ಲಾದರೂ ನೆರಳು ಸಿಕ್ಕರೆ ಸಾಕು ಅಂತ ಅದು ನೋಡ್ತಾ ಇದೆ. ಆಗ ಅದೇ ಸಮಯದಲ್ಲಿ ಓಡ್ತಾ ಇದೆ. ಓಡಬೇಕಾದ್ರೆ ಅದು ದೂರದಲ್ಲಿ ಒಂದು ನೆರಳು ಕಾಣಿಸುತ್ತೆ. ಅದು ನೆರಳು ಕಂಡಾಗ ತಕ್ಷಣ ಅದಕ್ಕೆ ಏನನ್ಸುತ್ತೆ, ಹೋಗಿ ಅದರ ಒಂದು ಆಶ್ರಯ ಪಡಿಬೇಕು ಅಂತ. ಆಗ ಅಲ್ಲಿ ಹೋಗಿ ಏನೂ ನೋಡದೆ ಆ ಒಂದು ನೆರಳಿನ ಆಶ್ರಯ ಅದು ಪಡೆಯುತ್ತೆ. ವಾಸ್ತವವಾಗಿ ಅದು ನೆರಳು ಏನು? ಆ ಹಾವಿನ ಹೆಡೆ. ಆ ಹಾವಿನ ಹೆಡೆ ಏನು, ಆ ಹೆಡೆ ಎತ್ತಿ ನಿಂತಿದೆ, ಆ ನೆರಳಿನ ಕೆಳಗಡೆ ಈ ಕಪ್ಪೆ ಬಂದು ನಿಂತಿದೆ. ಈಗ ಆ ಕಪ್ಪೆಗೆ ಅನ್ನಿಸ್ತಾ ಇದೆ, ಇವಾಗ ನನಗೆ ತುಂಬ ದಣಿವು ಏನಿದೆ,
ಇವಾಗ ಆರಾಮಾಗಿದೆ. ಆದರೆ ಅದಕ್ಕೆ ಅರಿವು ಏನಿಲ್ಲ. ಆ ಯಾವ ನೆರಳಲ್ಲಿ ನಿಂತಿದೆ ಅದರ ಮೇಲೆ ಇದು ಒಂದು ಹಾವು ಎಡೆ ಎತ್ತಿ ನಿಂತಿದೆ. ಆ ಹಾವು ಕೂಡ ಹಾಗೇ ಇಲ್ಲ, ಅದು ತುಂಬ ದಿನದಿಂದ ಹಸಿದು ನಿಂತಿದೆ. ಯಾವಾಗ ಈ ಕಪ್ಪೆ ಬಂದು ಅದರಲ್ಲಿ ಆ ನೆರಳಲ್ಲಿ ಕೂತಾಗ ಆ ಹಾವು ನುಂಗೋದಿಲ್ಲ. ಯಾಕೆಂದರೆ ಅದಕ್ಕೆ ಗೊತ್ತು ಇವಾಗ ಅದರ ಬಾಯಿ ಮುಂದೆ ಬಂದು ಕೂತಿದೆ, ಎಷ್ಟೇ ಆದರೂ ಇವಾಗ ಅದರ ಒಂದು ಆಹಾರ ಎಲ್ಲಿ ಹೋಗುತ್ತೆ ನೋಡೋಣ. ಅದೇ ರೀತಿಯಾಗಿ ವೇದವ್ಯಾಸರು ಅವರು ನಮ್ಮ ಒಂದು ಜೀವನವನ್ನು ಅವರು ಈ ಒಂದು ಕಪ್ಪೆಗೆ ಹೋಲಿಸ್ತಾರೆ. ಸೊ ಹೇಗೆ ಆ ಕಪ್ಪೆ ಎಷ್ಟು ಕ್ಷಣ ಅಂತ ಅದಕ್ಕೆ ಗೊತ್ತಿಲ್ಲ, ಯಾವಾಗ ಅದು ಹಾವು ಅದನ್ನು ನುಂಗುತ್ತೆ ಅಂತ ಗೊತ್ತಿಲ್ಲ. ಆದರೆ ಅದಕ್ಕೆ ಅದರ ಏನು ಆ ಪರಿಸ್ಥಿತಿಯ ಒಂದು ಅರಿವಿಲ್ಲ ಅದಕ್ಕೆ. ಮನುಷ್ಯನಿಗೂ ಕೂಡ ಆ ಒಂದು ಪರಿಸ್ಥಿತಿಯ ಅರಿವಿಲ್ಲದಿದ್ದಾಗ ಆ ಕಪ್ಪೆಗೂ ಮನುಷ್ಯನಿಗೂ ಏನೂ ವ್ಯತ್ಯಾಸ ಇಲ್ಲ ಅಂತ ಅವರು ಅಲ್ಲಿ ವ್ಯಕ್ತಪಡಿಸ್ತಾರೆ. ಹಾಗಾಗಿ ಈ ಶ್ಲೋಕದಲ್ಲಿ ನೋಡಬೇಕು ನಾವು, ಕಾಲವ್ಯಾಲ ಮುಖಘ್ರಾಸ, ಆ ಒಂದು ಕಾಲದ ಒಂದು ಮೃತ್ಯುವಿನ ಒಂದು ಬಾಯಿಯಲ್ಲಿ ನಾವು ಈಗ ನಿಂತಿದ್ದೇವೆ. ಈ ಒಂದು ತ್ರಾಸ ಅಂದರೆ ಈ ಒಂದು ಭಯದಿಂದ ನಿರ್ನಾಶ ಹೇತವೇ, ಈ ಒಂದು ಭಯದಿಂದ ನಾವು ಹೇಗೆ ಮುಕ್ತರಾಗಬಹುದು, ಇದಕ್ಕೆ ಮುಕ್ತಿ ಹೇಗೆ ಸಿಗಬಹುದು ಮುಂದೆ ಹೇಳ್ತಾರೆ. ಶ್ರೀಮದ್ ಭಾಗವತಂ ಶಾಸ್ತ್ರಂ, ಈ ಶ್ರೀಮದ್ ಭಾಗವತ ಶಾಸ್ತ್ರ ಏನಿದೆ, ಕಲೌಕೀರೇಣ ಭಾಷಿತಂ, ವಿಶೇಷವಾಗಿ ಇದರಲ್ಲಿ ಕಲಿಯುಗದ ಜನರಿಗೆ ಅಂತಲೇ ಈ ಒಂದು ಶಾಸ್ತ್ರವನ್ನು ಅವರು ರಚಿಸಿದ್ದಾರೆ. ಕಲಿಯುಗದ ಜನರು ಅಂತ ಯಾಕೆ ಅವರು ವಿಶೇಷವಾಗಿ ಹೇಳಿದ್ದಾರೆ? ಕಲಿಯುಗದ ಜನರ ವಿಶೇಷತೆಗಳೇನು? ಅವಶ್ಯ ಶ್ರೀಮದ್ ಭಾಗವತದ ಪ್ರಥಮ ಸ್ಕಂದದಲ್ಲೇ ನಾವು ನೋಡ್ಬೋದು. ಪ್ರಾಯೇಣ ಅಲ್ಪಾಯುಷ ಸಭ್ಯ ಕಲೌ ಅಸ್ಮಿನ್ ಯುಗೇ ಜನಃ ಮಂದ ಸುಮಂದ ಮತಯೋ ಮಂದ ಭಾಗ್ಯಾಹಿ ಉಪದ್ರತಃ. ಪ್ರಾಯೇಣ ಅಲ್ಪಾಯುಷ ಸಭ್ಯ, ಆಯು ತುಂಬ ಕಡಿಮೆ. ಇವಾಗ 60-70 ಅಂದರೆ ಜಾಸ್ತಿ ಆಯಿತು. 80 ಅಂದರೆ ಎಲ್ಲರೂ ನೋಡ್ತಾರೆ, ಓ 80 ವರ್ಷದವರು. 90 ಅಂದರೆ ಅವರಿಗೆ ಯಾರೋ ಅವ್ರದ್ದು ತುಂಬ ದೀರ್ಘಾಯು ಅಂತ ಭಾವಿಸ್ತಾರೆ. ಕಲಿಯುಗದಲ್ಲಿ ಜನರಿಗೆ ಅಲ್ಪ ಆಯುಷ. ಅಷ್ಟೇ ಅಲ್ಲ, ಮಂದ ಸುಮಂದ ಮತಯೋ, ಮಂದ ಬುದ್ಧಿ ಅಷ್ಟು ಚುರುಕಿಲ್ಲ ಅಂದರೆ ಈ ಯಾವ ಇದ್ರ ಪರಿಭಾಷೆಯಲ್ಲಿ ಹೇಳ್ತಾ ಇದ್ದಾರೆ ಅಂದರೆ ಆಧ್ಯಾತ್ಮಿಕ ಒಂದು ಒಲವಿಲ್ಲ. ಅದು ಒಂದು ವೇಳೆ ಅವರಿಗೆ ಅದರಲ್ಲಿ ಒಲವು ಇದ್ದರೂ ಕೂಡ ಮಂದಭಾಗ್ಯ. ಸಾಕಷ್ಟು ಬೇರೆ ಬೇರೆ ಥರದ್ದು ಆರ್ಗನೈಸೇಷನ್ಸ್ ಇದೆ, ಸಾಕಷ್ಟು ಇದೆ, ಮಾಯವಾದ ಅದು ಎಲ್ಲ ಥರದ್ದು ಇದೆ. ಅವರು ಆ ಒಂದು ಅವರು ಮೊದಲನೇದಾಗಿ ಅವರಿಗೆ ಆಧ್ಯಾತ್ಮಿಕ ಜ್ಞಾನ ಇಲ್ಲ, ಒಂದು ಚೂರು ಕೂಡ ಅದರದ್ದು ಗಂಧಲೇಸು ಕೂಡ ಇಲ್ಲ. ಆವಾಗ ಅವರಿಗೆ ಎಲ್ಲಾದರೂ ಅವರಿಗೆ ಏನೋ ಒಂದು ಒಲವು ಬಂತು, ಏನೋ ನೋಡೋಣ ಇದರಲ್ಲಿ ಹೇಗೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಕ್ಕಂದ್ರೆ ಎಷ್ಟೊಂದು ಅವರಿಗೆ ದಾರಿ ತಪ್ಪಿಸೋದಕ್ಕೆ ಎಷ್ಟೊಂದು ಬೇರೆ ಬೇರೆ ಥರದ್ದು ಸಂಸ್ಥೆಗಳಿದೆ. ಅದಕ್ಕೆ ಇಲ್ಲಿ ಹೇಳಿದರು ಮಂದಭಾಗ್ಯ, ಅವರ ಭಾಗ್ಯವೇ ಮಂದವಾಗಿದೆ. ಮತ್ತು ಉಪದ್ರತ, ಇದು ತುಂಬ ವಿಶೇಷವಾದ. ಯಾವಾಗಲೂ ಏನೋ ಒಂದು ಮನಸ್ಸಿಗೆ ಏನೋ ಒಂದು ತಳಮಳ. ಇವಾಗ ನಾವು ಇಲ್ಲಿ ಕೂತ್ಕೊಂಡಿದ್ದೀವಿ, ನಾವು ಭಾಗವತವನ್ನು ಶ್ರವಣ ಮಾಡ್ತಾ ಇದ್ದೀವಿ. ಆದರೆ ಇದೇ ಸಮಯದಲ್ಲಿ ನಾವು ನಾಳೆ ನಮ್ಮ ಆಫೀಸ್ ಇದೆ, ಅಲ್ಲಿ ಮೀಟಿಂಗ್ ಇದೆ, ಅಥವಾ ಅದಾದಮೇಲೆ ಏನು ಮಾಡಬೇಕು, ಅಥವಾ ಮನೆಗೆ ಹೋಗಿ ಏನೋ ಇವತ್ತು ಏನೋ ಪರ್ಚೇಸ್ ಮಾಡಬೇಕು, ಅಥವಾ ಏನೋ ಒಂದು ಮನಸ್ಸಿಗೆ ಒಂದು ಆ ನೆಮ್ಮದಿ ಅಂತ ನಮಗೆ ಕಾಣಿಸೋದಿಲ್ಲ. ಅದಕ್ಕೆ ಇಲ್ಲಿ ಉಪದ್ರತ. ಈ ರೀತಿ ಇರುವ ಒಂದು ಕಲಿಯುಗದ ಜನರಿಗೆ ವಿಶೇಷವಾಗಿ ಶ್ರೀಮದ್ ಭಾಗವತ ಪುರಾಣ ಶ್ರೀ ವ್ಯಾಸದೇವರು ಅವರು ನಮಗೆ ನೀಡಿದ್ದಾರೆ. ಅದು ಹೇಗೆ? ಕೀರೇಣ ಭಾಷಿತಂ. ಕೀರ ಅಂದರೆ ಗಿಳಿ ಅಂದರೆ ಶುಕಮುನಿಗಳು, ಅವರ ಮುಖಾಂತರ ನಮಗೆ ಈ ಒಂದು ಶ್ರೀಮದ್ ಭಾಗವತ ಪುರಾಣ ಏನಿದೆ ಅವರು ನೀಡಿದ್ದಾರೆ. ಮನುಷ್ಯ ಜನ್ಮ ಬಂದಾಗ ಹೇಗೆ ದಾಸರು ಹೇಳ್ತಾರೆ, ಮನುಷ್ಯ ಜನ್ಮ ದೊಡ್ಡದು, ಇದನ್ನು ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳು. ಮಂಗನ ಕೈಯಲ್ಲಿ ಮಾಣಿಕ್ಯ ಕೊಟ್ಟಂತೆ ನಾವು ಇದನ್ನು ಹಾನಿ ಮಾಡಬಾರ್ದು. ಯಾಕೆ? ವಿಶೇಷ ಏನು? 84 ಲಕ್ಷ ಜೀವರಾಶಿಗಳ ದಾಟಿ ಈ ಒಂದು ಶರೀರ ನಮಗೆ ಸಿಕ್ಕಿರೋದು. ಇದು ಸಿಕ್ಕಿದಾಗ ನಾವು ಯದ್ವಾ ತದ್ವಾ ತಿಂದು ಕುಡಿದು
ನಾವು ಮನಸ್ಸಿಗೆ ಬಂದಾಗೆ ನಾವು ನಮ್ಮ ಜೀವನವನ್ನು ನಾವು ನಡೆಸಿದಾಗ ಅದರ ಒಂದು ಅಂತಿಮ ಫಲ ಏನಾಗುತ್ತೆ? ವ್ಯರ್ಥ. ನಾವು ಹಾಗಂತ ನಾವು ನಮ್ಮ ಜೀವನದಲ್ಲಿ ನಮಗೆ ಏನೇನು ಬೇಕು ಅದನ್ನು ನಾವು ಜೀವನ ಸಾಧನೆಗೆ ಅದಕ್ಕೆ ಏನೇನು ಅವಶ್ಯ ವಸ್ತುಗಳಿದೆ ಅದನ್ನು ನಾವು ಪಾಲನೆ ಮಾಡಬೇಕು. ಅದನ್ನು ಬಿಟ್ಟು ನಾವು ಒಂದು ಊರಾಡಂಬರದ ಕಡೆಗೆ ನಾವು ಹೆಚ್ಚು ಗಮನ ಕೊಡಬಾರ್ದು. ಯಾಕೆ ಅಂದರೆ ಭಾಗವತದಲ್ಲಿ ಆರಂಭದಲ್ಲೇ ತಿಳಿಸಿದ್ದಾರೆ, ಜೀವಸ್ಯ ಹಿ ತತ್ವ ಜಿಜ್ಞಾಸ ನಾರ್ಥೋ ಯಶ್ಚೇಹ ಕರ್ಮಭಿಹಿ. ಜೀವಸ್ಯ ಹಿ ತತ್ವ ಜಿಜ್ಞಾಸ. ಸೊ ನಮ್ಮ ಜೀವನ ಏನಿದೆ ಅದು ತತ್ವ ಜಿಜ್ಞಾಸದ ಕಡೆಗೆ ನಾವು ಗಮನ ಕೊಡಬೇಕು. ಅದರ ಜೊತೆಗೆ ಜೀವನ ನಡೆಸಬೇಕಾದಾಗ ಯಾವುದು ನಮ್ಮ ರೆಗ್ಯುಲರ್ ಯಾವುದಾದ್ರೂ ಕೆಲಸ ಆಗಿರ್ಬೋದು ಅಥವಾ ಬಿಸ್ನೆಸ್ ಆಗಿರ್ಬೋದು ಅಥವಾ ಯಾವುದೇ ಇದಾಗಿರ್ಬೋದು, ಯಾವುದಕ್ಕೂ ಬೇಡ ಅಂತ ನಮ್ಮ ಕೆಲಸ ಮಾಡಬಾರದು ಅಂತ ಶಾಸ್ತ್ರದಲ್ಲಿ ವರ್ಣನೆ ಇಲ್ಲ. ನಾವು ಎಲ್ಲಿಯಾದರೂ ಸರಿ ಅಲ್ಲಿ ನಾವು ಈ ಒಂದು ಭಾಗವತ ಧರ್ಮವನ್ನು ನಾವು ಪಾಲನೆ ಮಾಡಬಹುದು. ವಿಶೇಷ ಕಲಿಯುಗದ ಜನರಿಗೆ ಶ್ರೀಮದ್ ಭಾಗವತ ಶ್ರವಣ ವೇದವ್ಯಾಸ ದೇವರು ಅವರು ನಮಗೆ ತಿಳಿಸಿದ್ದಾರೆ. ಸೊ ಹಾಗಿದ್ದಲ್ಲಿ ಮನುಷ್ಯ ಜೀವನ ಬಂದಾಗ ಮನುಷ್ಯ ಒಂದು ಅವನಿಗೆ ಮತ್ತು ಒಂದು ಪ್ರಾಣಿಗೆ ವ್ಯತ್ಯಾಸ ವಿವೇಕ. ಮನುಷ್ಯ ಅವನು ಯೋಚನೆ ಮಾಡಬಹುದು, ನಾನು ಈ ಶರೀರನೋ ಅಥವಾ ನಾನು ಮನಸ್ಸೋ ಅಥವಾ ನಾನು ಬುದ್ಧಿಯೋ ಅಥವಾ ನಾನು ಅಹಂಕಾರನೋ. ಈ ಒಂದು ವಿವೇಕ ಪ್ರಾಣಿಗಳಲ್ಲಿ ನೋಡೋದಕ್ಕೆ ಸಾಧ್ಯ ಇಲ್ಲ. ಆ ಒಂದು ವಿಶೇಷತೆ ಇರುವುದ ಕಾರಣದಿಂದಾಗೆ ನಾವು ಮಹಾಭಾರತದಲ್ಲಿ ನೋಡೋದು ಧರ್ಮೇಣ ಏಕ ವಿಶೇಷೋ ಅಧಿಕ. ಒಂದು ಧರ್ಮದ ಚೌಕಟ್ಟಿನಲ್ಲಿ ನಾವು ನಮ್ಮ ಜೀವನವನ್ನು ನಡೆಸಬೇಕು. ಆ ಧರ್ಮದ ಚೌಕಟ್ಟು ಏನು, ಅದರದ್ದು ಆಂತರ್ಯ ಏನು ತಿಳಿಯೋದಕ್ಕೆ ಶ್ರೀಮದ್ ಭಾಗವತ ಅಂತಹ ಗ್ರಂಥವನ್ನು ನಾವು ನಿತ್ಯವೂ ಶ್ರವಣ ಮಾಡಬೇಕು. ಇದರ ಜೊತೆಗೆ ನಾವು ಶ್ರೀಮದ್ ಭಾಗವತ ಪುರಾಣದಲ್ಲಿ ನಾವು ಈ ಒಂದು ಸನ್ನಿವೇಶ ನಾವು ನೋಡ್ತಾ ಇದ್ದೇವೆ. ಇವಾಗ ಪರೀಕ್ಷಿತ ಮಹಾರಾಜನು ಅವನು ಕಾಡಿಗೆ ಬಂದಿದ್ದಾನೆ. ಕಾಡಿಗೆ ಬಂದು ಅವನು ಅಲ್ಲಿ ಕಾಡಿನಲ್ಲಿ ಅವನು ಬೇಟೆಯಾಡ್ತದೆ. ಅದೇ ಸಮಯದಲ್ಲಿ ಅವನಿಗೆ ಬಾಯಾರಿಕೆ ಆಗಿದೆ. ಬಾಯಾರಿಕೆ ಆದಾಗ ಅವನು ನೋಡ್ತಾ ಇದ್ದಾನೆ ಎಲ್ಲಿ ಏನಾದರೂ ಸಿಗುತ್ತಾ ಅಂತ. ಶಮೀಕ ಋಷಿಯ ಆಶ್ರಮಕ್ಕೆ ಅವನು ಬಂದಿದ್ದಾನೆ. ಇದು ಒಂದು ವಿಶೇಷ ಒಂದು ಘಟನೆ. ಯಾಕೆಂದರೆ ಪರೀಕ್ಷಿತ ಮಹಾರಾಜ ಅವನಿಗೆ ಬಾಯಾರಿಕೆ ಆಗಿರುವುದೇ ಒಂದು ವಿಶೇಷ ಘಟನೆ. ಆ ಬಾಯಾರಿಕೆ ಆದಾಗ ಅವನು ಈ ಒಂದು ಶಮೀಕ ಋಷಿಯ ಆಶ್ರಮಕ್ಕೆ ಭೇಟಿಯಾಗಿರೋದು ಇದು ಮತ್ತೊಂದು ವಿಶೇಷ. ಅದರಲ್ಲಿ ಇನ್ನೊಂದು ನಾವು ನೋಡಬಹುದು, ಶಮೀಕ ಋಷಿಗಳು ಅವರು ಅಂತರ್ಮುಖಿಯಾಗಿದ್ದಾರೆ. ಅವರು ಧ್ಯಾನದಲ್ಲಿ ಮಗ್ನರಾಗಿದ್ದಾರೆ. ಅವರಿಗೆ ಹೊರಗಡೆ ಏನಾಗುತ್ತೆ ಇದೆ ಅಂತ ಅವರಿಗೆ ಏನೂ ಗೊತ್ತಿಲ್ಲ. ರಾಜ ಅವನು ಬಂದು ನೀರು ಅಂತ ಕೇಳುತ್ತಿದ್ದಾನೆ. ನಾವು ನಮ್ಮ ಮನೆಗೆ ಯಾರಾದರೂ ಅತಿಥಿಗಳು ಹಿರಿಯರು ಯಾರಾದರೂ ಬಂದಾಗ ನಾವು ಅವರಿಗೆ ಹೇಗೆ ಸತ್ಕಾರ ಮಾಡ್ತೇವೆ? ಅವರು ಬಂದಿದ್ದಾರೆ ಇವಾಗ, ನಾವು ಅವ್ರನ್ನ ಹೇಗೆ ಸತ್ಕಾರ ಮಾಡ್ತೇವೆ? ಮೊದಲಿಗೆ ಏನು ಮಾಡ್ತೇವೆ? ಒಳಗಡೆ ಬನ್ನಿ ಅಂತ ಹೇಳ್ತೇವೆ. ಆಮೇಲೆ ಕೂತ್ಕೊಳ್ಳಿ ಅಂತ ಹೇಳ್ತೇವೆ. ನೀರು ಬೇಕಾ ಅಂತ ಕೇಳ್ತೇವೆ. ಆಮೇಲೆ ಕೇಳ್ತೀವಲ್ಲ, ಚೆನ್ನಾಗಿದ್ದೀರಾ, ಹೇಗಿದ್ದೀರಿ ಅಂತ. ಇಷ್ಟು ಅತಿಥಿ ಸತ್ಕಾರ. ಇಷ್ಟು ಬಡವನಾಗಿದ್ದರೂ ಸಹ ಅವನು ಮಾಡ್ಬೋದು, ಹೌದಲ್ವೇ? ಇಲ್ಲಿ ನಾವು ನೋಡ್ಬೋದು ಯಾರು ಬಂದಿದ್ದಾರೆ ಇಲ್ಲಿ. ರಾಜ ಪರೀಕ್ಷಿತ, ಅವನು ಚಕ್ರವರ್ತಿ, ಇಡೀ ಜಗತ್ತಿಗೆ ರಾಜ ಅವನು. ಎಲ್ಲ ರಾಜರು ಅವನಿಗೆ ಕಪ್ಪ ಕಾಣಿಕೆಯನ್ನು ಅವನಿಗೆ ಸಲ್ಲಿಸ್ತಾರೆ. ಅಂತಹ ರಾಜ. ನಾವು ಯೋಚನೆ ಮಾಡಿ, ನಮ್ಮ ಮನೆಗೆ ಒಂದು ಕಲ್ಪನೆ ಮಾಡಿ, ನರೇಂದ್ರ ಮೋದಿಯವರು ಮನೆಗೆ ಬಂದರೆ ನಾವು ಯಾವ ರೀತಿ ಅವರಿಗೆ ಸತ್ಕಾರ ಮಾಡ್ತೇವೆ, ಹೌದಲ್ವ? ಅವರು ಬರ್ತಾ ಇದ್ದಾರೆ ಅಂತ ಕೇಳಿದ ತಕ್ಷಣ ನಾವು ಯಾವ ರೀತಿ ನಮ್ಮ ಒಂದು ಚಟುವಟಿಕೆಗಳನ್ನು ನಾವು ಆರಂಭ ಮಾಡ್ತೇವೆ. ಈಗ ಯೋಚನೆ ಮಾಡಿ, ಪರೀಕ್ಷಿತ ಮಹಾರಾಜ ಅವನು ಒಂದು ದೇಶಕ್ಕೆ ಅಲ್ಲ, ಅವನು ಇಡೀ ಜಗತ್ತಿಗೆ ರಾಜ, ಭೂಮಂಡಲಕ್ಕೆ ಅವನು ರಾಜ. ಆ ರಾಜ ಆ ಗುಡಿಸಲು
ಆಗಿರಲಿ, ಒಂದು ಆಶ್ರಮಕ್ಕೆ ಅಲ್ಲಿ ಬಂದಾಗ ಅವನಿಗೆ ನೀರು ಕೂಡ ಕೊಡೋದಕ್ಕೆ ಯಾರೂ ಮುಂದಾಗಲಿಲ್ಲ. ಅದರ ಜೊತೆಗೆ ಪರೀಕ್ಷಿತ ರಾಜನನ್ನು ಅವನು ಪರಮಭಕ್ತ ಅಂತ ಇಲ್ಲಿ ಸಂಬೋಧನೆ ಮಾಡಿದ್ದಾರೆ. ಪರೀಕ್ಷಿತ ಮಹಾರಾಜನಿಗೆ ವಿಷ್ಣುರಾತ ಅಂತ ಕೂಡ ಅವನಿಗೆ ಸಂಬೋಧಿಸ್ತಾರೆ. ವಿಷ್ಣುರಾತ ಅಂತ ಯಾಕೆ ಹೇಳ್ತಾರೆ ಅವನಿಗೆ? ಯಾಕೆ ಅಂದರೆ ಅವನು ಉತ್ತರೆ ಆ ಗರ್ಭದಲ್ಲಿದ್ದಾಗ ಯಾವಾಗ ಅಶ್ವತ್ಥಾಮ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡ್ತಾನೆ, ಭಗವಂತ ವಿಷ್ಣು ಕೃಷ್ಣ ಆ ಗರ್ಭದಲ್ಲಿ ಅವನು ಅಲ್ಲಿ ಪ್ರವೇಶ ಮಾಡಿ ಆ ಬ್ರಹ್ಮಾಸ್ತ್ರದಿಂದ ಅವನಿಗೆ ರಕ್ಷಣೆ ಮಾಡ್ತಾನೆ. ವಿಷ್ಣುರಾತ, ವಿಷ್ಣುವಿಂದ ಯಾರು ರಕ್ಷಿತನಾಗಿದ್ದಾನೋ ಅವನಿಗೆ ವಿಷ್ಣುರಾತ ಅಂತ ಹೆಸರು. ಸೊ ಪರೀಕ್ಷಿತ ಮಹಾರಾಜ ಅವನು ಜನ್ಮದಿಂದಲೂ ಪರಮಭಕ್ತ. ಆ ಭಕ್ತನಿಗೆ ಇಲ್ಲಿ ಕ್ರೋಧ ಬರುತ್ತೆ. ಇದು ಕೂಡ ವಿಶೇಷ. ಯಾಕಂದರೆ ಭಕ್ತರು ಕಾಮಕ್ರೋಧ ಇತ್ಯಾದಿಗಳಿಂದ ಅವರು ಮುಕ್ತರಾಗಿರ್ತಾರೆ. ಅವರಿಗೆ ಈ ಒಂದು ಯಾವುದೂ ಅವರ ಜೀವನದಲ್ಲಿ ಅದರಿಂದ ಅವರು ಪ್ರಭಾವಿತರಾಗೋದಿಲ್ಲ. ಅದೇ ರೀತಿ ನಮ್ಮ ಜೀವನದಲ್ಲಿ ನಾವು ನೋಡ್ಬೋದು, ನಾವು ಪ್ರತಿಯೊಂದು ಕ್ಷಣದಲ್ಲೂ ನಾವು ಒಂದೇಳೆ ಸಿಗಲಿಲ್ಲ ಅಂದರೆ ನಮಗೆ ತಕ್ಷಣ ಕೋಪ ಬರುತ್ತೆ. ನಾವು ನೀರು ಕೇಳಿದಾಗ ನೀರು ಕೊಡಲಿಲ್ಲ ಅಂದರೆ ತಕ್ಷಣ ನಮಗೆ ಕೋಪ ಬರುತ್ತೆ. ಆದರೆ ಪರೀಕ್ಷಿತ ರಾಜ ಅವನು ಪರಮಭಕ್ತ. ಅವನು ಈ ಒಂದು ಕಾಮಕ್ರೋಧಗಳಿಂದ ಅವನು ಸಂಪೂರ್ಣ ಮುಕ್ತನಾಗಿದ್ದಾನೆ. ಆದರೂ ಕೂಡ ಅವನಿಗೆ ವಿಶೇಷವಾಗಿ ಇಲ್ಲಿ ಕೋಪ ಬರುತ್ತೆ. ಯಾಕೆ? ಅದನ್ನು ಪ್ರಭುಪಾದರು ಇಲ್ಲಿ ಭಾವಾರ್ಥದಲ್ಲಿ ಹೇಳ್ತಾರೆ. ರಾಜನು ಭಗವಂತನ ಪರಮಭಕ್ತನಾಗಿದ್ದನು. ಇತ್ತ ಋಷಿಯೂ ಕೂಡ ರಾಜನಷ್ಟೇ ಸತ್ಪುರುಷನಾಗಿದ್ದನು. ಭಗವದಿಚ್ಛೆಯಿಂದ ರಾಜನು ಸಂಸಾರ ಬಂಧನ ಮತ್ತು ರಾಜಕೀಯ ಚಟುವಟಿಕೆಗಳಿಂದ ವ್ಯಾಮೋಹವನ್ನು ಕಳೆದುಕೊಂಡು ಸಂಪೂರ್ಣವಾಗಿ ಶ್ರೀಕೃಷ್ಣನ ಪಾದಕಮಲಗಳಲ್ಲಿ ಶರಣಾಗತನಾಗುವಂತೆ ಸನ್ನಿವೇಶಗಳನ್ನು ಸೃಷ್ಟಿಸಿದ್ದನು. ಯಾಕೆ ಅಂದರೆ ಅಲ್ಲಿ ರಾಜ ಕೋಪಗೊಂಡಿದ್ದಾಗ ಅವನು ಇದು ಒಂದು ಭಗವದಿಚ್ಛೆ. ಶ್ರೀಮದ್ ಭಾಗವತ ಮಹಾಪುರಾಣವನ್ನು ಈ ಲೋಕಕ್ಕೆ ನೀಡಬೇಕಾದಾಗ ಈ ಒಂದು ಸನ್ನಿವೇಶಗಳು ಸೃಷ್ಟಿ ಮಾಡಿರುವುದು ಯಾರು? ಭಗವಂತನೇ. ಭಗವಂತನ ಇಚ್ಛೆ ಲೋಕ ಕಲ್ಯಾಣ. ಪ್ರತಿಯೊಬ್ಬ ಜೀವಿಗಳ ಒಂದು ಉತ್ಕರ್ಷ, ಆತ್ಮೋತ್ಕರ್ಷದ ಒಂದು ಹಾದಿ ಏನಿದೆ, ಭಗವಂತನೇ ಅದನ್ನು ನಿರ್ಮಾಣ ಕೊಡಬೇಕು. ಅವನೇ ಅದನ್ನು ಕೊಡಬೇಕಾದ ಒಂದು ವ್ಯವಸ್ಥೆ. ಆದ ಕಾರಣದಿಂದಾಗೆ ಅವನು ಈ ಒಂದು ಸನ್ನಿವೇಶ ಇಲ್ಲಿ ಅವನು ಸೃಷ್ಟಿಸ್ತಾನೆ. ನಾವು ಈ ಭಾವಾರ್ಥದಲ್ಲಿ ನೋಡ್ತೇವೆ ಹೇಗೆ ನಮ್ಮ ವೈದಿಕ ಸಂಸ್ಕೃತಿ ಇದೆ ಅಂತ. ಒಬ್ಬ ಅತಿಥಿ ಅವನು ವೈರಿಯಾದರೂ ಸರಿ, ಅವನನ್ನು ನಾವು ಹೇಗೆ ಸತ್ಕಾರ ಮಾಡಬೇಕು? ಅವನು ಆ ಮನೆಗೆ ಬಂದಾಗ ಆ ವೈರಿಯಾದರೂ ಸರಿ, ಅವನಿಗೆ ಯಾವ ರೀತಿ ಅವನಿಗೆ ಉಪಚಾರ ಮಾಡಬೇಕೆಂದರೆ, ಅವನು ಒಬ್ಬ ವೈರಿಯ ಮನೆಗೆ ಬಂದಿದ್ದಾನೆ ಅಂತ ಭಾವನೆ ಕೂಡ ಅವನಿಗೆ ಬರಬಾರ್ದು. ಸಾಮಾನ್ಯವಾಗಿ ನಮಗೆ ಯಾರಾದರೂ ಆಗದಿದ್ದರೆ ಅವರು ನಮ್ಮ ಹತ್ತಿರ ಬಂದರೂ ಕೂಡ ನಾವು ಅವರಿಗೆ ಅಂತ ಹೇಳಿ ನಾವು ದೂರದಿಂದ ಹೋಗ್ತೇವೆ. ಆದರೆ ನಮ್ಮ ವೈದಿಕ ಸಂಸ್ಕೃತಿ ಎಷ್ಟು ಉತ್ಕರ್ಷವಾಗಿದೆ ನೋಡಿ. ಒಬ್ಬ ವೈರಿಯೂ ಕೂಡ ಮನೆಗೆ ಬಂದಾಗ ಅವನಿಗೆ ಯಾವ ರೀತಿ ಅವನಿಗೆ ಅತಿಥಿ ಸತ್ಕಾರ ಮಾಡಬೇಕು, ಅವನು ವೈರಿ ಅಂತ ಭಾವನೆ ಕೂಡ ಅವನಲ್ಲಿ ಇರಬಾರದು. ಇದಕ್ಕೆ ಉದಾಹರಣೆ ಇದೆ, ಸಾಕಷ್ಟು ಉದಾಹರಣೆಗಳಿದೆ. ಅದಕ್ಕೆ ಪ್ರಭುಪಾದರು ಹೇಳ್ತಾರೆ, ಶ್ರೀಕೃಷ್ಣನು ಮತ್ತು ಭೀಮಾರ್ಜುನರೊಂದಿಗೆ ಮಗಧ ರಾಜ್ಯದಲ್ಲಿ ಜರಾಸಂಧನ ಬಳಿ ಹೋದರು. ಜರಾಸಂಧನ ಒಬ್ಬ ಅತ್ಯಂತ ಬಲಿಷ್ಠ ರಾಜ. ಇವನ ಜರಾಸಂಧನ ಮಗಳಿಗೆ ಕಂಸನನ್ನು ಕೊಟ್ಟು ಮದುವೆ ಮಾಡಲಾಗಿತ್ತು. ಯಾವಾಗ ಕಂಸನನ್ನು ಕೃಷ್ಣ ಸಂಹಾರ ಮಾಡಿದ, ಆವಾಗ ಕಂಸನ ಪತ್ನಿ ಅಂದರೆ ಜರಾಸಂಧನ ಮಗಳು, ಅವಳು ಜರಾಸಂಧನ ಬಳಿ ಹೋಗಿ ಅವಳ ಒಂದು ಪರಿಸ್ಥಿತಿಯನ್ನು ಗೋಳಿಡ್ತಾಳೆ. ಆವಾಗ ಜರಾಸಂಧನಿಗೆ ತುಂಬ ದುಃಖ ಆಗುತ್ತೆ. ಅವನು ಹೇಗಾದರೂ ಮಾಡಿ ಕೃಷ್ಣನನ್ನು ಅವನನ್ನು ಸೋಲಿಸಬೇಕು, ಅವನನ್ನು ಕೊಲ್ಲಬೇಕು ಅಂತ 17 ಬಾರಿ ಮಥುರೆಗೆ ಅವನು ದಂಡೆತ್ತು ಬಂದು ಅದನ್ನು ದಾಳಿ ಮಾಡ್ತಾನೆ. 17 ಸತಿ ಕೂಡ ಕೃಷ್ಣ ಅವನನ್ನು ಸೋಲಿಸ್ತಾನೆ.
ಅವನು ಬಂದಾಗ ಪ್ರತಿ ಬಾರಿ ಬಂದಾಗ ಕೂಡ ಅವನ ಸೈನ್ಯ ಎಷ್ಟು ಇತ್ತು ಗೊತ್ತಾ? ಪ್ರತಿ ಬಾರಿ ಬಂದಾಗ ಕೂಡ 1 ಅಕ್ಷೋಹಿಣಿ ಅಷ್ಟು ಅವನು ಸೈನ್ಯ. ಇಡೀ ಮಹಾಭಾರತದಲ್ಲಿ ಎಷ್ಟು ಕೌರವರು ಮತ್ತು ಪಾಂಡವರು ಇಬ್ಬರೂ ಸೇರಿ ಎಷ್ಟಿತ್ತು? 18 7 ಅಕ್ಷೋಹಿಣಿ ಪಾಂಡವರದು, 11 ಅಕ್ಷೋಹಿಣಿ ಕೌರವರದು, ಅಂದರೆ 18. ಸೊ ಕೃಷ್ಣ ಇದರ ಹಿಂದೆಯೇ 17 ಅಕ್ಷೋಹಿಣಿ ಆಗಲೇ ಅವನು ಈ ಭೂಮಿಯಿಂದ ಸಂಹಾರ ಮಾಡಿದ. ಈಗ ಜರಾಸಂಧನನ್ನು ಅವನು ಸಂಹಾರ ಮಾಡಲಿಲ್ಲ. ಯಾಕೆ? ಒಂದು ವಿಶೇಷ ಕಾರಣ. ಇವಾಗ ನಾವು ಆ ಒಂದು ಸನ್ನಿವೇಶ ನಾವು ಅದನ್ನು ಶ್ರವಣ ಮಾಡೋಣ. ಇವಾಗ ಯುಧಿಷ್ಠಿರ ರಾಜಸೂಯ ಯಾಗ ಮಾಡಬೇಕು. ರಾಜಸೂಯ ಯಾಗ ಮಾಡಬೇಕಾದಾಗ ಎಲ್ಲ ಸಾಮಂತ ರಾಜ್ಯರು ಅವರ ಒಂದು ಕಪ್ಪ ಕಾಣಿಕೆಯನ್ನು ಅವರಿಗೆ ಸಲ್ಲಿಸಬೇಕು. ಅವರ ಅಧೀನದಲ್ಲಿದ್ದೇವೆ ಅಂತ ಅವರು ಸೂಚನೆ ಕೊಡಬೇಕು. ಆಗ ಯುಧಿಷ್ಠಿರ ಅವನ ಒಂದು ಯೋಜನೆ ಮಾಡ್ತಾನೆ. ಪ್ರತಿಯೊಂದು 4 ಜನ ಅವರ ತಮ್ಮಂದಿರು ಅವರು ಒಬ್ಬೊಬ್ಬರಿಗೂ ಒಂದೊಂದು ದಿಕ್ಕಿನಲ್ಲಿ ಅವನು ಕಳಿಸ್ತಾನೆ. ದಕ್ಷಿಣದಲ್ಲಿ ಅವನು ನಕುಲನಿಗೆ ಕಳಿಸ್ತಾನೆ, ಪಶ್ಚಿಮಕ್ಕೆ ಅವನು ಸಹದೇವನನ್ನು ಕಳಿಸ್ತಾನೆ, ಪೂರ್ವಕ್ಕೆ ಅವನು ಭೀಮನನ್ನು ಕಳಿಸ್ತಾನೆ, ಉತ್ತರಕ್ಕೆ ಅರ್ಜುನನ್ನು ಕಳಿಸ್ತಾನೆ. ಈ ಕಳಿಸುವುದ ಹಿಂದೆ ಯುದ್ಧ ಮಾಡುವುದಂತಲ್ಲ, ಅಲ್ಲಿ ಯಾರು ರಾಜರಿದ್ದಾರೆ ಅವರು ಒಂದು ಯುಧಿಷ್ಠಿರನ ಅಧೀನದಲ್ಲಿದ್ದೇನೆ ಅಂತ ಸೂಚನೆಯನ್ನು ಅವ್ರು ಕೊಡಬೇಕು. ಅವರು ಕಪ್ಪ ಕಾಣಿಕೆಯನ್ನು ಸಲ್ಲಿಸಬೇಕು. ಆ ಒಂದು ಅವರಿಗೆ ದೊರೆತ ಕಪ್ಪ ಕಾಣಿಕೆಯಿಂದ ಈ ರಾಜಸೂಯ ಯಾಗವು ಅಲ್ಲಿಂದ ಅವರು ಆರಂಭ ಮಾಡಬೇಕಿತ್ತು. ಸೊ ಆದ ಕಾರಣದಿಂದಾಗಿ ಈ ಪಾಂಡವರು 4 ಜನ ಪಾಂಡವರು ಒಂದೊಂದು ದಿಕ್ಕಿನಲ್ಲಿ ಅವರು ಹೋಗ್ತಾರೆ. ಎಲ್ಲ ರಾಜರು ಯುಧಿಷ್ಠಿರನ ಅಧೀನದಲ್ಲಿದ್ದೇನೆ ಅಂತ ಸ್ವೀಕಾರ ಮಾಡ್ತಾರೆ. ಆದರೆ ಒಬ್ಬನೇ ರಾಜ ಸ್ವೀಕಾರ ಮಾಡಲ್ಲ, ಅದು ಜರಾಸಂಧ. ಜರಾಸಂಧನ ಇದೊಂದು ತಲೆನೋವಾಯ್ತಲ್ಲ ಅಂತ ಯುಧಿಷ್ಠಿರ ಯೋಚನೆ ಮಾಡ್ತಾ ಇರಬೇಕಾದ್ರೆ ಕೃಷ್ಣ ಬಂದು ಅವನಿಗೆ ಏನು ಇದಕ್ಕೆ ಪರಿಹಾರ, ಇದಕ್ಕೆ ಸಮಾಧಾನ ಏನು ಅಂತ ತಿಳಿಸ್ತಾನೆ. ಕೃಷ್ಣ, ಭೀಮ ಮತ್ತು ಅರ್ಜುನ ಹೇಳ್ತಾನೆ. ಈ ಒಂದು ಯೋಜನೆ ಯಾರು ಹೇಳಿದ್ದು ಅಂದರೆ ಹಿಂದೆ ಉದ್ಧವ ಕೃಷ್ಣನಿಗೆ ತಿಳಿಸ್ತಾನೆ, ನೀವು ಹೇಗೆ ಜರಾಸನನ್ನು ಸಂಹಾರ ಮಾಡಬೇಕಂತ. ಅದರ ಪ್ರಕಾರನೇ ಕೃಷ್ಣ ಯುಧಿಷ್ಠಿರನಿಗೆ ತಿಳಿಸ್ತಾನೆ. ಆವಾಗ ಹೇಳ್ತಾನೆ, ಭೀಮ ಮತ್ತು ಅರ್ಜುನ ಜೊತೆಗೆ ನಾವು ಹೋಗಿ ಅವನನ್ನು ನಾವು ಸಂಹಾರ ಮಾಡ್ತೇವೆ ಅಂತ. ಯಾವಾಗ ಈ ಒಂದು ಯೋಜನೆ ಸಿದ್ಧವಾಯಿತು, ಅವರು ಮಗಧ ರಾಜ್ಯಕ್ಕೆ ಬರ್ತಾರೆ. ಮಗಧ ರಾಜ್ಯಕ್ಕೆ ಬಂದಾಗ ಅವರು ಕ್ಷತ್ರಿಯರಂತೆ ಬರೋದಿಲ್ಲ, ಬಿಲ್ಲು ಬಾಣಗಳನ್ನು ಹಿಡಿದುಕೊಂಡು. ಅವರು ಒಂದು ಬ್ರಾಹ್ಮಣರ ವೇಷ ಧರಿಸಿ ಅವರು ಅಲ್ಲಿ ಬರ್ತಾರೆ. ಯಾಕಂದರೆ ಜರಾಸಂಧ ಧರ್ಮಿಷ್ಠ, ಅವನು ಬ್ರಾಹ್ಮಣರಿಗೆ ನಿತ್ಯವೂ ದಾನ ಕೊಡ್ತಾ ಇದ್ದ. ಈ ಒಂದು ಸ್ಥಿತಿ ಕೃಷ್ಣನಿಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೆ ಅವನು ಭೀಮ ಮತ್ತು ಅರ್ಜುನ ಮತ್ತು ಸ್ವತಃ ಕೂಡ ಒಂದು ಬ್ರಾಹ್ಮಣನ ವೇಷ ಧರಿಸಿ ಅಲ್ಲಿಗೆ ಬರ್ತಾನೆ. ಅಲ್ಲಿಗೆ ಬಂದಾಗ ಮೊದಲಿಗೆ ಯಾವಾಗ ಜರಾಸಂಧನ ಮುಂದೆ ಬಂದಾಗ ಜರಾಸಂಧನ ತುಂಬ ಅವನಿಗೆ ಹೊಗಳ್ತಾನೆ. ನಿಮ್ಮ ದಾನದ ಬಗ್ಗೆ ನಾನು ತುಂಬ ಕೇಳಿದ್ದೇನೆ, ನೀವು ಯಾರು ಕೇಳಿದರೂ ನೀವು ಇಲ್ಲ ಅಂತ ಹೇಳೋದಿಲ್ಲ, ನಮಗೆ ನೀವು ದಾನ ಕೊಡ್ತೀರಾ ಅಂತ. ಆವಾಗ ಜರಾಸಂಧ ಅವನು ಕೂಡ ತುಂಬ ಬುದ್ಧಿವಂತ. ಅವನು ನೋಡ್ತಾನೆ, ಇವರು ಬ್ರಾಹ್ಮಣರ ಥರ ಕಾಣಿಸ್ತಾ ಇಲ್ಲಲ್ವಾ, ಇವರು ತುಂಬ ದಷ್ಟಪುಷ್ಟರಾಗಿದ್ದಾರೆ. ಅದರ ಜೊತೆಗೆ ಅವನು ಅರ್ಜುನನ ಹೆಗಲ ಮೇಲೆ ನೋಡ್ತಾನೆ, ಅಲ್ಲಿ ಬಿಲ್ಲು ಇಟ್ಟಿರುವ ಒಂದು ಚಿಹ್ನೆ ಅವರಿಗೆ ಕಾಣಿಸುತ್ತೆ. ಯಾಕಂದರೆ ನಾವು ತುಂಬ ಹೊತ್ತು ಕೈಯಲ್ಲಿ ಏನಾದರೂ ಹಿಡಿದ್ರೆ ಅದರದ್ದು ಒಂದು ಚಿಹ್ನೆ ನಮ್ಮ ಕೈಯಲ್ಲಿ ಕಾಣಿಸುತ್ತೆ. ತುಂಬ ಹೊತ್ತು ಅವನು ಗಾಂಡೀವ ಧರಿಸಿ ಅವನ ಹೆಗಲ ಮೇಲೆ ಅದು ಚಿಹ್ನೆ ಇರುತ್ತೆ. ಅದನ್ನು ನೋಡಿ ಅವನಿಗೆ ಅರ್ಥ ಆಗುತ್ತೆ, ಇವರು ಬ್ರಾಹ್ಮಣರ ವೇಷದಲ್ಲಿ ಬಂದಿದ್ದಾರೆ, ಆದರೆ ಇವರು ಬ್ರಾಹ್ಮಣರಲ್ಲ, ಇವರು ಕ್ಷತ್ರಿಯರು. ಆವಾಗ ಜರಾಸಂಧನೇ ಯೋಚನೆ ಮಾಡ್ತಾನೆ, ಇವರು ಬ್ರಾಹ್ಮಣರಾಗಿದ್ದರೆ ಸರಿ, ಏನು ಕೇಳಿದರೂ ನಾನು ಕೊಡೋದಕ್ಕೆ ಸಿದ್ಧ. ಆದರೆ ಕ್ಷತ್ರಿಯರಾಗಿದ್ದರೆ ಈಗಾಗಲೇ ಅವರ ಒಂದು ಸ್ಥಿತಿ ಏನಿದೆ, ಇವಾಗ ಅವ್ರದ್ದು ಒಂದು ಕೆಳಮಟ್ಟಕ್ಕೆ ಬಂದಿದೆ. ಯಾಕೆಂದರೆ ಅವರು ಈ ಒಂದು ಕಪಟ, ಒಂದು ಛಲದಿಂದ ಅವರು ಬಂದು ಏನೋ ಕೇಳ್ತಾ ಇದ್ದಾರೆ. ಸರಿ, ಏನಿದ್ರೂ ಪರವಾಗಿಲ್ಲ. ಆವಾಗ ಆ ಜರಾಸಂಧ ಹೇಳ್ತಾನೆ, ನಿಮ್ಗೇನು ಬೇಕು ಕೇಳಿ ಅಂತ. ಆವಾಗ ಕೃಷ್ಣ ತಕ್ಷಣ ಅವನು ಆ ಬ್ರಾಹ್ಮಣ ವೇಷವನ್ನು ತೆಗೆದು ಅವನು ತೋರಿಸ್ತಾನೆ, ನಾನು ಕೃಷ್ಣ, ಇವನು ಭೀಮ, ಇವನು ಅರ್ಜುನ, ನಾವು ಬಂದಿರೋದು ನಿಮಗೆ ಏನು ಕೇಳಬೇಕು ಅಂದರೆ ಯುದ್ಧ ಮಾಡಿ ನಮ್ಮ ಜೊತೆ ಅಂತ.
ಆವಾಗ ಜರಾಸಂಧನಿಗೆ ನಗು ಬರುತ್ತೆ. ಏನು ಕೃಷ್ಣ, ನೀನು ಈ ಥರ ಒಂದು ವೇಷ ಧರಿಸಿ ಬಂದು ಇಲ್ಲಿ ಒಂದು ಅಸಹ್ಯ ಒಂದು ಪಡಿಸ್ತಾ ಇದ್ದೀಯಾ? ನೀನು ಯುದ್ಧ ಮಾಡಬೇಕಂತ ಕೇಳಿದರೆ ನಾನು ಯುದ್ಧ ಮಾಡ್ತಾ ಇದ್ದೆ. ಅವನು ಹೇಳ್ತಾನೆ, ನೀನು ಯಾವಾಗೂ ಹೀಗೆ ಏನೋ ಒಂದು ಒಂದು ಛಲ, ಒಂದು ಕಪಟವನ್ನು ಮಾಡೇ ನೀನು ತೀರ್ತೀಯ. ಸರಿ, ನಾನು ಯುದ್ಧ ಮಾಡೋದಕ್ಕೆ ಸಿದ್ಧ. ಯಾರ ಜೊತೆ ಯುದ್ಧ ಮಾಡಬೇಕು? ಆವಾಗ ಅವನು ನೋಡ್ತಾನೆ, ಅರ್ಜುನ ಚಿಕ್ಕವನು, ಇವನು ಸರಿ ಹೋಗೋದಿಲ್ಲ. ಕೃಷ್ಣನ ಕಡೆ ನೋಡ್ತಾನೆ. ಕೃಷ್ಣ ಅವನು ಹೇಳ್ತಾನೆ, ನಿನಗೆ ಯುದ್ಧ ಮಾಡೋದಕ್ಕೆ ಬರೋದಿಲ್ಲ. ನೀನು ಯುದ್ಧ ಮಾಡೋಕ್ಕೆ ಬಂದಾಗ ನಿನಗೆ ಪ್ರತಿ ಬಾರಿ ಏನೋ ವಿಭ್ರಮ ಆಗುತ್ತೆ ನಿಮಗೆ, ಅದಕ್ಕೆ ನೀನು ಓಡೋಗ್ಬಿಡ್ತೀಯ. ಅದು 18ನೇ ಬಾರಿ ಓಡೋಗಿದ್ದು. 17 ಬಾರಿ ಸೋತಿದ್ದವನಿಗೆ ಅವನಿಗೆ ನೆನಪಿಲ್ಲ. ಅದಕ್ಕೆ ಅವನು ಹೇಳ್ತಾನೆ, ಭೀಮನ ಕಡೆ ನೋಡ್ತಾನೆ. ಸರಿ, ಇವಾಗ ಭೀಮ ದಷ್ಟಪುಷ್ಟನಾಗಿದ್ದಾನೆ, ಇವನು ನನಗೆ ಸರಿಯಾದ ಒಂದು ಎದುರಾಳಿ, ಇವನ ಜೊತೆ ನಾನು ಯುದ್ಧ ಮಾಡ್ತೀನಿ ಅಂತ. ಸೊ ಒಪ್ಪಿಗೆ ಆದಾಗ ಅವನು ಯುದ್ಧ ಮಾಡೋದಕ್ಕೆ ಆರಂಭ ಮಾಡ್ತಾರೆ. ಪ್ರತಿದಿನ ಬೆಳಗ್ಗೆ ಆದರೆ ಅವರ ಯುದ್ಧ ಆರಂಭ ಆಗುತ್ತೆ, ಸಂಜೆ ಆದರೆ ಅಲ್ಲಿಗೆ ಸಮಾಪ್ತಿಯಾಗುತ್ತೆ. ಆ ರೀತಿ ಅವರು 27 ದಿನ ಅಂದರೆ ಸುಮಾರು 1 ತಿಂಗಳು ಪ್ರತಿದಿನವೂ ಬೆಳಗ್ಗೆ ಎದ್ದ ತಕ್ಷಣ ಯುದ್ಧ, ಸಂಜೆ ಆದ ತಕ್ಷಣ ವಿಶ್ರಾಂತಿ. ಅದೇ ನಾವು ಇಲ್ಲಿ ಭಾವಾರ್ಥದಲ್ಲಿ ನೋಡ್ತಾ ಇದ್ದೀವಿ. ಸಂಜೆ ಆದ ತಕ್ಷಣ ಅವರು ಯಾವ ರೀತಿ ಇರ್ತಾಯಿದ್ರು, ಒಬ್ಬರು ಹೇಗೆ ಗೆಳೆಯರು ಇರಬೇಕು, ಗೆಳೆಯರು ಬಂದಾಗ ನಾವು ಹೇಗೆ ಆ ಒಂದು ಅತಿಥಿ ಸತ್ಕಾರ ಮಾಡ್ತೀವೋ ಅದೇ ರೀತಿ ಜರಾಸಂಧ ಭೀಮ, ಅರ್ಜುನ, ಕೃಷ್ಣನಿಗೆ ಸತ್ಕಾರ ಮಾಡ್ತಾ ಇದ್ದ. ಜರಾಸಂಧನಿಗೆ ಗೊತ್ತು ಭೀಮ ಬಂದಿರೋದು ಯಾಕೆ, ಅವನನ್ನು ಸಾಯಿಸೋದಕ್ಕೆ, ಅವನನ್ನು ಸಂಹಾರ ಮಾಡೋದಕ್ಕೆ. ಆದರೂ ಕೂಡ ಅವನು ಯಾವ ರೀತಿ ಅವನ ವ್ಯವಹಾರ ಇತ್ತು, ಆ ಒಂದು ಸೌಹಾರ್ದತೆಯಿಂದ ಅವನು ವರ್ತನೆ ಮಾಡ್ತಾ ಇದ್ದ. ಯಾಕೆ ಅಂದರೆ ಇದು ಒಂದು ವೈದಿಕ ಸಂಸ್ಕೃತಿ. 27 ದಿನಗಳಾಯಿತು, ಆದರೂ ಕೂಡ ಇಬ್ಬರೂ ಸೋಲ್ತಾ ಇಲ್ಲ. 28ನೇ ದಿನ ಭೀಮ ಕೃಷ್ಣನ ಬಳಿ ಬಂದು ಹೇಳ್ತಾನೆ, ಕೃಷ್ಣ, ನನಗೆ ಗೊತ್ತಿಲ್ಲ ಇವನಿಗೆ ಹೇಗೆ ಸೋಲ್ಸೋದಂತ, ಇವನ್ನ ಸಂಹಾರ ಮಾಡೋದು ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ. ಆವಾಗ ಕೃಷ್ಣ ಅವನಿಗೆ ತಿಳಿಸ್ತಾನೆ, ಈ ಒಂದು ಜರಾಸಂಧ ಏನಿದೆ ಈ ಒಂದು ಹಿನ್ನೆಲೆ ಇದೆ. ಇವನು ಯಾವಾಗ ಜರಾಸಂಧನ ಅವನದು ಜನನ ಆಯಿತು, ಅವನು 2 ತಾಯಂದರಿಂದ ಅವನದು ಜನ್ಮ ಆಯಿತು. 2 ತಾಯಂದರಿಂದ ಹೇಗೆ ಜನ್ಮ ಆಯಿತು? ಅರ್ಧ ದೇಹ ಒಬ್ಬ ತಾಯಿಯಿಂದ, ಅರ್ಧ ದೇಹ ಮತ್ತೊಂದು ತಾಯಿಯಿಂದ. ಯಾವಾಗ ರಾಜ ಅವನ ತಂದೆ ಜರಾಸಂಧನ ತಂದೆ ನೋಡ್ದ ಇದು ಅರ್ಧ ಭಾಗಗಳು, ಏನು ಮಾಡೋದು ಅದನ್ನು ತಗೊಂಡೋಗಿ ಕಾಡಿನಲ್ಲಿ ಬಿಸಾಕ್ದ. ಕಾಡಿನಲ್ಲಿ ಬಿಸಾಕಿದಾಗ ಅಲ್ಲಿ ಜರ ಅಂತ ಒಬ್ಬ ರಾಕ್ಷಸಿ ಅಥವಾ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಹೇಳ್ಬೋದು, ಏನು ವಾಮಾಚಾರ ಮಾಡೋದು, ಅವಳ ಬಳಿ ಈ ಒಂದು ಶವ ಅಂತಲೇ ಹೇಳ್ಬೋದು, ಒಂದು ಶಿಶು 2 ಭಾಗದಲ್ಲಿದೆ. ಸಿಕ್ಕಿದಾಗ ಅದು ಎರಡನ್ನೂ ಆ ಒಂದು ವಾಮಾಚಾರದ ಒಂದು ಪದ್ಧತಿಯ ಪ್ರಕಾರ ಅವಳು ಅದನ್ನು ಜೋಡಿಸಿ ಅದಕ್ಕೆ ಪ್ರಾಣವನ್ನು ತುಂಬ್ತಾಳೆ. ಅಷ್ಟೇ ಅಲ್ಲದೆ ಅದಕ್ಕೆ ಸಾಕಷ್ಟು ಶಕ್ತಿಗಳನ್ನು ತುಂಬ್ತಾಳೆ. ಆದ ಕಾರಣದಿಂದಾಗಿ ಅವನು ಜರಾಸಂಧನಂದು ಯಾರೂ ಅವರನ್ನು ಕೊಲ್ಲೋದಕ್ಕೆ ಸಾಧ್ಯ ಇಲ್ಲ. ಈ ಒಂದು ರಹಸ್ಯ ಏನಿದೆ ಕೃಷ್ಣನಿಗೆ, ಅವನಿಗೆ ಈ ಒಂದು ಗೊತ್ತಿದೆ. ಆವಾಗ ಭೀಮನ ಕಡೆ ಅವನು ನೋಡಿ ಇದನ್ನು ರಹಸ್ಯವನ್ನು ತಿಳಿಸೋದಿಲ್ಲ, ಹೇಗೆ ಸಂಹಾರ ಮಾಡಬೇಕನ್ನೋದು ತಿಳಿಸ್ತಾನೆ. ಅಲ್ಲಿ ಒಂದು ಹುಲ್ಲನ್ನು ತೆಗೆದು ಅದನ್ನು 2 ಭಾಗ ಮಾಡಿ ಬಿಸಾಕ್ತಾನೆ. ಇಷ್ಟರಿಂದಾಗಿ ಭೀಮನಿಗೆ ಅರ್ಥ ಆಗುತ್ತೆ ಇವನನ್ನು ಹೇಗೆ ಇವಾಗ ಸಂಹಾರ ಮಾಡಬೇಕು ಅಂತ. ಆವಾಗ ಅವನು ಭೀಮ ಬಲಿಷ್ಠ, 10,000 ಆನೆಗಳಷ್ಟು ಬಲಿಷ್ಠ. ಅವನು ಜರಾಸಂಧನಂದು ಅವನನ್ನು ಕೆಳಗೆ ಬೀಳಿಸಿ ಅವನ ತೊಡೆ ಮೇಲೆ ಒಂದು ಕಾಲಿಟ್ಟು ಇನ್ನೊಂದು ಕಾಲು ಕೆಳಗಡೆ ಇಟ್ಟು ಅವನು ಒಂದು ಕಾಲು ಅವನ ಕೈಯಲ್ಲಿ ಹಿಡಿದು ಅದನ್ನು ಜೋರಾಗಿ ಎಳಿತಾನೆ. ಎಳೆದಾಗ ಆ ಜರಾಸಂಧ 2 ಭಾಗವಾಗಿ ಅವನು ವಿಭಜನೆಗೊಳ್ತಾನೆ. ಆವಾಗ ಜರಾಸಂಧನ ಅಲ್ಲಿ ಸಂಹಾರ ಆಗುತ್ತೆ. ಹಾಗೆ ಕೃಷ್ಣ ಭೀಮನಿಗೆ ಆ ಒಂದು ಅನುಗ್ರಹ ಮಾಡ್ತಾನೆ ಜರಾಸಂಧನನ್ನು ಹೇಗೆ ಕೊಲ್ಲಬೇಕು ಅಂತ. ಇದು ಒಂದು ಸನ್ನಿವೇಶ ಏನಿದೆ, ನಾವು ಇಲ್ಲಿ ಈ ಒಂದು ಇದಕ್ಕೆ ಹೇಗೆ ಹೋಲಿಸ್ಬೋದಂದರೆ ಅತಿಥಿ ಸತ್ಕಾರದ ಒಂದು ಮಾನವೀಯತೆ ಹೇಗೆ ನಾವು ನೋಡಬೇಕು, ಅತಿಥಿ ಸತ್ಕಾರವನ್ನು ನಾವು ಹೇಗೆ ಮಾಡಬೇಕು ಅಂತ ನಾವು ಇಲ್ಲಿ ನೋಡ್ಬೋದು. ಅದೇ ರೀತಿ
ಮುಂದೆ ನಾವು ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಭಗವದಿಚ್ಛೆ ಶ್ರೀಕೃಷ್ಣನ ಪಾದಕಮಲಲ್ಲಿ ಶರಣಾಗತನಾಗಬೇಕಾದಾಗ ಈ ಒಂದು ಸನ್ನಿವೇಶ ಸೃಷ್ಟಿ ಮಾಡ್ತಾನೆ. ನಾವು ಇದೇ ಒಂದು ಸನ್ನಿವೇಶ ಸಾಕಷ್ಟು ಭಕ್ತರಲ್ಲಿ ನಾವು ನೋಡಬಹುದು. ಇದರ ಜೊತೆಗೆ ವಿಶೇಷವಾಗಿ ಭಗವಂತ ಶ್ರೀಮದ್ ಭಾಗವತದಲ್ಲಿ ಹೇಳ್ತಾನೆ, ಇದು ಭಗವಂತನೇ ಹೇಳಿರುವಂಥ ವಾಕ್ಯ, ಯಸ್ಯಾಹಂ ಅನುಗೃಣಾಮಿ ಹರಿಷೇ ತದ್ಧನಂ ಶನೈ ತಥೋ ಧನಂ ತ್ಯಜಂತ್ ಅಸ್ಯ ಸ್ವಜನ ದುಃಖ ದುಃಖಿತಂ. ಯಸ್ಯಾಹಂ ಅನುಗೃಣಾಮಿ, ಯಾರ ಮೇಲೆ ಭಗವಂತ, ಇದು ಕೇವಲ ವಿಶೇಷ ಭಕ್ತರಿಗೆ ಮಾತ್ರ, ಪರಮ ಭಕ್ತರಿಗೆ ಮಾತ್ರ ಈ ಒಂದು ನಿಯಮಗಳು ಅನ್ವಯ. ಯಸ್ಯಾಹಂ ಅನುಗೃಣಾಮಿ, ಯಾರ ಮೇಲೆ ಭಗವಂತ ಅನುಗ್ರಹ ಮಾಡಬೇಕು ಅಂತ ಅವನು ಮುಂದಾಗ್ತಾನೆ, ಆವಾಗ ಏನು ಮಾಡ್ತಾನೆ, ಹರಿಷೇ ತದ್ಧನಂ, ಅವರ ಧನ ಅಂದರೆ ಅವರ ಸಂಪತ್ತು ಏನಿದೆ ಅದನ್ನು ಮೊದಲಿಗೆ ಅವನು ಅದನ್ನು ತಗೊಳ್ತಾನೆ. ತಥೋ ಧನಂ ತ್ಯಜತ್ ಅಸ್ಯ, ಅವನು ಯಾವಾಗ ಅವನ ಸಂಪತ್ತು ಅವನಿಂದ ತಗೊಳ್ತಾನೆ ಆವಾಗ ಏನಾಗುತ್ತೆ, ಸ್ವಜನ ದುಃಖ ದುಃಖಿತಂ, ಅವನ ಹತ್ತಿರದವರು ಅವನ ಸಂಬಂಧಿಕರು ಅವನನ್ನು ದೂರ ಮಾಡ್ತಾರೆ. ಯಾಕೆಂದರೆ ಯಾರ ಹತ್ರ ಸಂಪತ್ತು ಇಲ್ಲ, ಯಾರಿಗೆ ಬೇಕು? ಯಾರಾದರೂ ಸುಮ್ಮನೆ ಮನೆಯಲ್ಲಿ ಕೂತ್ಕೊಂಡು ತಿಂದು ಉಂಡು ಮಲಗಿದ್ರೆ ಯಾರಿಗೆ ಬೇಕು? ಅವರನ್ನು ದೂರ ಮಾಡ್ತಾರೆ. ಸ್ವಜನ ದುಃಖ, ಆ ಸ್ವಜನಗಳಿಂದ ದೂರ ಆಗಿ ಅವನು ದುಃಖ ಪಡ್ತಾನೆ. ದುಃಖಿತಂ, ಆ ದುಃಖದಲ್ಲಿದ್ದಾಗ ಆವಾಗ ಅವನು ಭಗವಂತನ ಕಡೆ ಅವನ ಧ್ಯಾನ ಏನಿದೆ ಆವಾಗ ಆಕರ್ಷಣೆ ಆಗುತ್ತೆ. ಸೊ ಅದೇ ಒಂದು ಸನ್ನಿವೇಶ ನಾವು ಈ ಪರೀಕ್ಷಿತ ಮಹಾರಾಜನ ಒಂದು ಜೀವನದಲ್ಲಿ ನಾವು ನೋಡ್ಬೋದು. ಇದು ವಿಶೇಷವಾಗಿ ನಾವು ಪ್ರಭುಪಾದರ ಜೀವನದಲ್ಲೂ ಕೂಡ ನಾವು ನೋಡ್ಬೋದು. ಪ್ರಭುಪಾದರು ಕೂಡ ಅವರು ಬೋಸ್ ಫಾರ್ಮಾಸ್ಯೂಟಿಕಲ್ಸ್ ಅಂತ ಅವರ ಒಂದು ಕಂಪನಿ, ಅವರು ಅಹಮದಾಬಾದಲ್ಲಿ ಅವರು ಅದನ್ನು ತುಂಬ ಯಶಸ್ವಿಯಾಗಿ ಅದನ್ನು ನಡೆಸ್ತಾ ಇದ್ದರು. ಅದೇ ಸಂದರ್ಭದಲ್ಲಿ ಅವರ ಗುರುಗಳ ಆಜ್ಞೆ ಕೂಡ ಆಯಿತು. ಅವರಿಗೆ ಅನ್ನಿಸ್ತಾ ಇತ್ತು, ನಾನು ಸಂಪತ್ತನ್ನು ನಾನು ಗಳಿಸಿ ಇದರಿಂದ ನಾನು ಪ್ರಚಾರ ಮಾಡ್ತೇನೆ ಅಂತ ಅವರ ಒಂದು ಭಾವನೆ ಇತ್ತು. ಆದರೆ ಕೃಷ್ಣ ಏನು ಮಾಡ್ದ, ಹರಿಷೇ ತದ್ಧನಂ, ಮೊದಲಿಗೆ ಅವರ ಏನದು ಫ್ಯಾಕ್ಟ್ರಿ ಏನಿತ್ತು, ಕಾರ್ಖಾನೆ ಏನಿತ್ತು, ಅಲ್ಲಿ ಏನೋ ಸಮಸ್ಯೆಗಳಾಗಿ ಅದನ್ನು ಮುಚ್ಚಬೇಕಾಯಿತು. ಅದು ಮುಚ್ಚಿದಾಗ ಇವಾಗ ಧನ ಇಲ್ಲ, ಸಂಪತ್ತಿಲ್ಲ, ಆವಾಗ ಸ್ವಜನ ದುಃಖ, ಸಂಸಾರ, ಅವರ ಪತ್ನಿ ಏನಿದೆ ಅವರಿಂದ ದೂರ ಆಗಬೇಕಾಯಿತು. ಆವಾಗ ದುಃಖಿತಂ, ಯಾವಾಗ ಆ ದುಃಖದಲ್ಲಿದ್ದರು ಅವರು ಏನು ಮಾಡಿದರು, ವೃಂದಾವನಕ್ಕೆ ಹೋಗಿ ಅಲ್ಲಿ ಅವರು ಶ್ರೀಮದ್ ಭಾಗವತವನ್ನು ಅವರು ಅದಕ್ಕೆ ಭಾವಾರ್ಥವನ್ನು ಬರೆಯೋದಕ್ಕೆ ಆರಂಭ ಮಾಡಿದರು. ಸೊ ಇದು ಒಂದು ಭಗವಂತನ ವಿಶೇಷತೆ. ಅದೇ ಸನ್ನಿವೇಶ ನಾವು ಇಲ್ಲಿ ಪರೀಕ್ಷಿತ ರಾಜನ ಒಂದು ಜೀವನದಲ್ಲಿ ನಾವು ನೋಡ್ತಾ ಇದ್ದೇವೆ. ಮತ್ತು ಹೀಗೆ ಮಾಡಿದಾಗ ಭಕ್ತರ ಇದು ಭಗವಂತನ ಒಂದು ಯೋಜನೆ. ಹೀಗೆ ಮಾಡಿದಾಗ ಭಕ್ತರು ಅವರು ಯಾವ ರೀತಿ ಅದನ್ನು ಸ್ವೀಕಾರ ಮಾಡ್ತಾರೆ, ಇದರಲ್ಲಿ ಹೇಳ್ತಾರೆ, ಭಕ್ತರು ಯಾವಾಗಲೂ ಭಗವಂತನ ರಕ್ಷಣೆಯಲ್ಲಿರುತ್ತಾರೆ. ಎಂತಹ ಸನ್ನಿವೇಶದಲ್ಲೂ ನಿರಾಶಾ ಸ್ಥಿತಿ ಇರಲಿ ಅಥವಾ ಯಶಸ್ಸಿನ ಸ್ಥಿತಿ ಇರಲಿ, ಭಕ್ತರಿಗೆ ಭಗವಂತನೇ ಪರಮ ಮಾರ್ಗದರ್ಶಿ. ಆದ ಕಾರಣ ಶುದ್ಧ ಭಕ್ತರು ಎಂತಹ ನಿರಾಶಾದಾಯಕ ಸ್ಥಿತಿಗಳನ್ನು ಭಗವಂತನ ಆಶೀರ್ವಾದಗಳೆಂದೇ ಸ್ವೀಕರಿಸುತ್ತಾರೆ. ಇದು ಭಕ್ತರ ಒಂದು ನೋಟ, ದೃಷ್ಟಿಕೋನ. ಭಗವಂತ ಕಷ್ಟಗಳನ್ನು ನೀಡಿದಾಗ ಶುದ್ಧ ಭಕ್ತರು ಯಾವ ರೀತಿ ಅದನ್ನು ಸ್ವೀಕಾರ ಮಾಡ್ತಾರೆ, ಭಗವಂತನ ಆಶೀರ್ವಾದ. ಇದಕ್ಕೂ ಕೂಡ ನಾವು ಭಾಗವತದಲ್ಲಿ ಒಂದು ಶ್ಲೋಕವನ್ನು ನಾವು ನೋಡ್ಬೋದು. ತತ್ತೇ ಅನುಕಂಪ ಸುಸಮೀಕ್ಷಮಾಣೋ ಭುಂಜಾನ ಏವಾತ್ಮ ಕೃತಂ ವಿಪಾಕಂ ಋದ್ವಾ ವಪುಭೀರ್ ವಿದದಂ ನಮಸ್ತೆ ಜೀವೇತ ಯೋ ಮುಕ್ತಿಪದೇ ಸ ದಯಾಭಾಕ್. ತತ್ತೇ ಅನುಕಂಪ, ಹಿಂದೆ ನಾವು ನೋಡಿದ್ವಿ, ಯಸ್ಯಾಹಂ ಅನುಗ್ರಣಾಮಿ, ಇಲ್ಲಿ ಅನುಕಂಪ, ಭಗವಂತನ ಅನುಕಂಪ ಏನಿದೆ, ಸುಸಮೀಕ್ಷಮಾಣೋ ಭುಂಜಾನ ಏವಾತ್ಮ ಕೃತಂ ವಿಪಾಕಂ. ಭಕ್ತರು ಯಾವ ರೀತಿ ಅದನ್ನು ಸ್ವೀಕಾರ ಮಾಡ್ತಾರೆ ಕಷ್ಟಗಳನ್ನಂದರೆ, ನನ್ನ ಪೂರ್ವಜನ್ಮದ ಮಾಡಿರುವ ಒಂದು ಕರ್ಮದ ಫಲ ಇವಾಗ ಸಿಗ್ತಾ ಇದೆ. ಇದು ನಾನು ಮಾಡಿರೋದ ಕರ್ಮ, ಪೂರ್ವಜನ್ಮದ ಕರ್ಮದ ಒಂದು ಫಲ.
ಇದು ಭಗವಂತನ ಇದರಲ್ಲಿ ಏನೂ ಸಂಬಂಧ ಇಲ್ಲ. ಈ ರೀತಿ ಸ್ಥಿತಿಯಲ್ಲಿದ್ದಾಗ ಕೂಡ ಅವರು ಏನು ಮಾಡ್ತಾರೆ, ವಿದಧನ್ ನಮಸ್ತೆ, ಭಗವಂತನಲ್ಲಿ ಬಂದು ಅವನಿಗೆ ಶರಣಾಗತರಾಗ್ತಾರೆ. ಹೀಗೆ ಮಾಡಿದವರ ವಿಶೇಷತೆ ಏನು? ಜೀವೇತ ಯೋ ಮುಕ್ತಿ ಪದೇ ಸ ದಯಾಭಾಕ್. ಜೀವೇತ ಯೋ ಮುಕ್ತಿ, ಈ ಒಂದು ಮೆಂಟಾಲಿಟಿ ಅಂತ ಹೇಳ್ಬೋದು, ಯಾರು ಇದ್ದಾರೆ, ಒಂದು ಮನಸ್ಥಿತಿಯಲ್ಲಿ ಯಾರಿದ್ದಾರೆ ಆ ಭಕ್ತರಿಗೆ ಮುಕ್ತಿ ಅನ್ನೋದು ಏನಿದೆ ಅದು ಜನ್ಮಸಿದ್ಧ ಹಕ್ಕು. ಮುಕ್ತಿ ಪದೇ ಸ ದಯಾಭಾಕ್, ಭಗವಂತನ ಒಂದು ಅತ್ಯಂತ ಕರುಣೆ ಭಕ್ತರ ಮೇಲೆ ತೋರಿಸ್ತಾ ಇರೋದು. ಶ್ರೀಲ ಪ್ರಭುಪಾದರು ಅವರು ಎಲ್ಲ ಗ್ರಂಥಗಳನ್ನು ಅವರು ಕೊಡಬೇಕಾದಾಗ ಮೊದಲಿಗೆ ಅವರು ನೀಡಿದ್ದು ಶ್ರೀಮದ್ ಭಾಗವತ ಪುರಾಣ. ಭಗವದ್ಗೀತೆ ಕೂಡ ಪ್ರಕಟಣೆ ಆಗಿರಲಿಲ್ಲ. ಮೊದಲಿಗೆ ಅವರು ಯಾವ ಗ್ರಂಥವನ್ನು ಅವರು ಪ್ರಕಟಣೆ ಪಡಿಸಿದ್ದು? ಶ್ರೀಮದ್ ಭಾಗವತ ಮಹಾಪುರಾಣ. ಸೊ ನಮ್ಮ ಜೀವನದಲ್ಲೂ ಕೂಡ ಪ್ರತಿನಿತ್ಯವೂ ಕೂಡ ನಾವು ಎಷ್ಟು ಸಮಯ ಆದರೂ ಸರಿ ಶ್ರೀಮದ್ ಭಾಗವತವನ್ನು ನಿತ್ಯವೂ ನಾವು ಶ್ರವಣ ಮಾಡಬೇಕು. ಯಾಕೆ? ಈ ಹಿಂದೆ ನಾವು ಹೇಳಿದ ಹಾಗೆ ಕಾಲವ್ಯಾಲ ಮುಖಗ್ರಾಸತ್ರಾಸ. ಸೊ ಕಾಲ ಯಾವಾಗ ನಮಗೆ ನಮ್ಮ ಮೃತ್ಯು ಯಾವಾಗ ನಮಗೆ ಬರುತ್ತೆ ಅಂತ ನಮಗೆ ಗೊತ್ತಿಲ್ಲ. ಹಾಗಿದ್ದಾಗ ಶ್ರೀಲ ಪ್ರಭುಪಾದರು ನಮಗೆ ಈ ಒಂದು ಅತ್ಯಮೂಲ್ಯವಾದ ಗ್ರಂಥ ಶ್ರೀಮದ್ ಭಾಗವತವನ್ನು ಅನುವಾದ ಮಾಡಿ ಅದರ ಜೊತೆಗೆ ಪ್ರತಿಯೊಂದು ಶ್ಲೋಕದ ಭಾವಾರ್ಥವನ್ನು ಯಾವ ರೀತಿಯಲ್ಲಿ ನಾವು ಅದನ್ನು ಅರ್ಥ ಮಾಡಿಕೊಳ್ಬೇಕು ಅಂತ ತುಂಬ ಸುಲಭವಾಗಿ ಅವರು ತಿಳಿಸಿದ್ದಾರೆ. ಸೊ ನಾವು ಮಾಡಬೇಕಾಗಿರುವಂಥ ಕರ್ತವ್ಯ ಪ್ರತಿನಿತ್ಯವೂ ಕೂಡ ಕೆಲವು ನಿಮಿಷಗಳು ಅಥವಾ ಗಂಟೆಗಳು ನಮಗೆ ಹೇಗೆ ಅನುಕೂಲವೋ ಅದರ ಪ್ರಕಾರ ನಾವು ನಿತ್ಯವೂ ಕೂಡ ನಾವು ಶ್ರೀಮದ್ ಭಾಗವತವನ್ನು ಓದಬೇಕು. ಅದರ ಜೊತೆಗೆ ಶ್ರೀಲ ಪ್ರಭುಪಾದರ ಒಂದು ನೀಡಿರುವ ಪ್ರವಚನಗಳೇನಿದೆ, ಈಗಂತೂ ಎಲ್ಲ ಮೊಬೈಲ್ಗಳಲ್ಲಿ ಸಾಕಷ್ಟು ವ್ಯವಸ್ಥೆ ಇದೆ. ಪ್ರತಿನಿತ್ಯವೂ ಕೂಡ ನಾವು ಅವರ ಒಂದು ವಾಣಿ ಏನಿದೆ, ಅವರ ವಾಣಿ ಕೇಳಿದ್ರಿಂದ ಏನಾಗುತ್ತೆ, ನಮ್ಮ ಹೃದಯದಲ್ಲಿರುವ ಎಲ್ಲ ಕಲ್ಮಶಗಳೇನಿದೆ ಅದು ದೂರ ಆಗುತ್ತೆ. ಅದರ ಜೊತೆಗೆ ನಾವು ಏನು ಈ ಒಂದು ಕಲಿಯುಗದ ಒಂದು ತ್ರಾಸ, ಕಲಿಯುಗದ ಒಂದು ಏನು ದೋಷಗಳಿಂದ ನಾವು ಅದರಿಂದ ನಾವು ಬದ್ಧರಾಗಿದ್ದೇವೆ, ಅದರಿಂದ ನಮಗೆ ಮುಕ್ತಿ ಸಿಗುತ್ತೆ. ಸೊ ಹಾಗಾಗಿ ನಾವು ಪ್ರತಿನಿತ್ಯವೂ ಕೂಡ ಅದಕ್ಕೆ ನಾವು ಪ್ರತಿನಿತ್ಯವೂ ಕೂಡ ಭಾಗವತದ ಆರಂಭದಲ್ಲೇ ನಾವು ಹೇಳ್ತೀವಿ ನಿತ್ಯಂ ಭಾಗವತ ಸೇವಯ. ಯಾಕೆ ಹೇಳೋದು? ಯಾಕೆ ಅಂದರೆ ಪ್ರತಿನಿತ್ಯವೂ ನಾವು ಅದನ್ನು ನೆನಪು ಮಾಡಿಕೊಳ್ಬೇಕು. ಈ ಭಾಗವತ ಅನ್ನೋದು ಕೇವಲ ಭಾನುವಾರ ಬಂದು 1 ಗಂಟೆಗಳ ಅಥವಾ ಅರ್ಧ ಗಂಟೆ, ಮುಕ್ಕಾಲು ಗಂಟೆಗಳ ಕಾಲ ಅಷ್ಟೇ ಅಲ್ಲ. ಇದಾದ ನಂತರವೂ ಕೂಡ ನಾವು ಪ್ರತಿನಿತ್ಯವೂ ಕೂಡ ನಮ್ಮ ದೈನಂದಿನ ಜೀವನದಲ್ಲಿ ಇದೊಂದು ನಾವು ಮೈಗೂಡಿಸ್ಕೊಳ್ಬೇಕು. ಈ ಒಂದು ಅನುಷ್ಠಾನವನ್ನು ನಾವು ನಮ್ಮ ಜೀವನದಲ್ಲಿ ತರಬೇಕು. ಇದರಿಂದ ಏನಾಗುತ್ತೆ, ಶ್ರೀಮದ್ ಭಾಗವತಂ ಶಾಸ್ತ್ರಂ ಕಲೌ ಕೀರೇಣ ಭಾಷಿತಂ. ಈ ಕಲಿಯುಗದ ಒಂದು ಏನು ದುಶ್ಚಟಗಳಿರ್ಬೋದು, ದೋಷಗಳಿರ್ಬೋದು, ಇದರಿಂದ ನಮಗೆ ಮುಕ್ತಿ ಸಿಗುತ್ತೆ. ಅದರ ಜೊತೆಗೆ ಕೊನೆಗೆ ನಮಗೆ ಭಗವಂತನ ಅನುಗ್ರಹ ಸಿಕ್ಕಿ ನಾವು ಭಗವದ್ಧಾಮ ವೈಕುಂಠಕ್ಕೆ ನಾವು ಪ್ರವೇಶ ಮಾಡಲು ಅರ್ಹತೆ ನಮಗೆ ಸಿಗುತ್ತೆ. ಇಷ್ಟೇ ಹೇಳಿ ನಾನು ಸಮಾಪ್ತ ಮಾಡ್ತಾ ಇದ್ದೀನಿ. ತಮಗೆ ಪ್ರಶ್ನೆಗಳು ಏನಾದರೂ ಇದ್ದರೆ ತಾವು ಕೇಳ್ಬೋದು. ಶ್ರೀಮದ್ ಭಾಗವತಂ ಕೀ ಜಯ, ಶ್ರೀಲ ಪ್ರಭುಪಾದ್ ಕೀ ಜಯ, ನಿತಾಯ್ ಗೌರ್ ಪ್ರೇಮಾನಂದೇ.